ನಾನು ಮೇಲ್ಕೋಟೆಯಿಂದ ಬೆಂಗಳೂರಿಗೆ ಬಂದೆ. ನಮ್ಮ ಚಿಕ್ಕಪ್ಪ ಕರ್ಕೊಂಡು ಬಂದ ನನ್ನ. ಓದಲ್ಲ ಅಂತ ಒಂದು ಬಾಳೆಹಣ್ಣು ಮಂಡಿ ಕೆಲ್ಸಕ್ಕೆ ಸೇರಿಸ್ದ ಯಶವಂತಪುರದಲ್ಲಿ. ದಿವ್ಸಕ್ಕೆ 10 ರೂಪಾಯಿ ಕೊಡ್ತಾಯಿದ್ದ. ಅದು ಮಾಡ್ತಾ ಮಾಡ್ತಾ ಒಬ್ಬ ಸೀನಾ ಅಂತ ಸಿಕ್ತ. ಅವನು ಬೊಮ್ಮನಳ್ಳಿ ಕರ್ಕೊಂಡೋಗು ಬಾರ್ ಕೆಲಸ ಸೇರಿಸ್ದ. 200 ರೂಪಾಯಿ ಸಂಬಳ ಕೊಡ್ತಾಯಿದ್ರು. ಮಡಿ ಒಳಗೆ ಬರೋದು ಹೋಗೋದು. ಅಲ್ಲಿಂದ ಬಂದಮೇಲೆ ನಾನು ಅಲ್ಲಿ ಬಿಟ್ಟು ಬಂದ್ಬಿಟ್ಟೆ. ತಿರ್ಗಿ ನಮ್ಮ ಮಾವರ ಮನೆಗೆ ಬಂದೆ. ಇವನ್ನೆಲ್ಲ ಓದಲ್ಲ ಅಂದ್ಬಿಟ್ಟು ಮಿಠಾಯಿ ಫ್ಯಾಕ್ಟ್ರಿ ಕುರುಬರಳ್ಳಿಗೆ ಹಾಕಿದ್ರು. ಅಲ್ಲಿಂದ ಮತ್ತೆ ಕಮಲನಗರ್ಗೆ ಓಡಿ ಬಂದುಬಿಡ್ತಾಯಿದೆ. ಸೇರಿಸಿದ್ರೆ ಮಂಜುನಾಥ ನಗರಕ್ಕೆ ಹಾಕಿದ್ರು. ಅಲ್ಲಿಂದ ಬಂದುಬಿಡ್ತಾ ಇದ್ದೆ. ಹಿಂಗೆ ಮಾಡ್ತಾ 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 ಬೆಂಗಳೂರು ಒಬ್ಬರನ್ನ ನಡ್ಕೊಂಡು ಒಬ್ಬನೇ ಓಡಾಡ್ತಾ ಇದ್ದೆ. ನಾನೇ ಕೆಲಸ ಹುಡುಕೋತಾ ಇದ್ದೆ. ಹಿಂಗೆ ಮಾಡಿ ಆವಾಗ ಒಂದು ಟೈಮಲ್ಲಿ ಹೋಟ್ಲುಗಳು ಹುಡುಕೊಂಡು ಜೈಸ್ ರೋಡಲ್ಲಿ ಕೆಲಸ ಮಾಡಿದೆ. 200 ರೂಪಾಯಿ ಅರ್ಸ ಹೋಟ್ಲಲ್ಲಿ ಟೌನಲ್ಲಿ ಒಂದು ಮಾಡಿದೆ. ಆವಾಗಲೇ 10 ರೂಪಾಯಿ ಟಿಕೆಟು, 15 ರೂಪಾಯಿ ಪಿಕ್ಚರು. ಅವೆಲ್ಲ ನೋಡಿಕೊಂಡು ವಾರ ಪಿಕ್ಚರ್ ನೋಡ್ಕೊಂಡು ಹಿಂಗೆ ಜೀವನ ಕಳೀತಾ ಇದೆ. ಬರ್ತಾ ಆ ಕೆಲಸ ಈ ಕೆಲಸ, ಆಮೇಲೆ ವೆಹಿಕಲ್ ಪಾರ್ಕಿಂಗ್ ಕೆಲಸ ಮಾಡಿದೆ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಸೇರಿಕೊಂಡೆ. ಪರ್ಮನೆಂಟ್ ಆಗಲ್ಲ ಅಂತ ಬಿಟ್ಟೆ. ಡ್ರೈವಿಂಗ್ ಕಲಿಸ್ಕೊಂಡೆ. ಟ್ರಾವೆಲ್ಸಲ್ಲಿ 20 ವರ್ಷ ಸರ್ವೀಸು. ಹಿಂಗೆಲ್ಲ ಮಾಡ್ಕೊಂಡು ನಾನು ಕಷ್ಟಪಟ್ಟು ಇವತ್ತು ಕಲೆ ಶಿಲೆ ಅಂತ ಒಂದು ಆರ್ಟಿಸ್ಟ್ ಆಗಿದ್ದೀನಿ. ಡೈರೆಕ್ಷನ್ ಕಲಿತಾ ಇದ್ದೀನಿ. ಹೀಗೆ ಎಲ್ಲ ನಮ್ಮ ಕುಟುಂಬದಲ್ಲಿ ಎಲ್ಲ ಕೈ ಕೊಟ್ಬಿಟ್ರು ನನಗೆ. ಹೆಂಡ್ತಿ ಮಕ್ಕಳು ಎಲ್ಲ ದೂರ ಆದರು, ತಂದೆ ತಾಯಿ ಎಲ್ಲ ದೂರ ಆದರು. ಆದರೆ ದೇವರು ಮಾತ್ರ ನನಗೆ ಬಿಟ್ಟಿಲ್ಲ. ಇವತ್ತಿಗೂ ನನಗೆ ಅನ್ನ ನೀರು ಎಲ್ಲ ಕೊಡ್ತಾನೆ. ನನಗೆ ಸ್ನೇಹಿತರು ಸಂಬಂಧಿಕರು ಅವರೇ. ನನ್ನ ಕುಟುಂಬದವರೆಲ್ಲ ನನಗೆ ಮೋಸ ಮಾಡಿದ್ರು. ನನ್ನ ಸ್ನೇಹಿತರೇ ಬಂದು ಎಲ್ಲ ನನಗೆ ಅವರೇ ಮಾಡಿದ್ದು. ನನ್ನ ಸ್ನೇಹಿತರನ್ನ ಬಿಟ್ಕೊಡಲ್ಲ. ನನ್ನ ಸ್ನೇಹಿತರು ಆಮೇಲೆ ಲಗ್ಗೇರಿಯಲ್ಲಿ ಮನೆ ಮಾಡಿದೆ, ಮೋಸ ಮಾಡಿದ್ರು. ಚೀಟಿ ಹಾಕ್ಸ್ಬಿಟ್ಟು ಮೋಸ ಮಾಡಿದ್ರು. ನಮ್ಮ ಚಿಕ್ಕಪ್ಪನ ಹೆಂಡ್ತಿ ಅಕ್ಕ ನೋವು ಮೇಲೆ ನೋವು ಕೊಟ್ಟರು. ಎಲ್ಲ ನೋವುಗಳು ತಿಂದು ಈಗ ಆ ನೋವುಗಳು ಮನ್ಗಾಗಿ ಜಾಗ ಇಲ್ದೇ ಮೆಜೆಸ್ಟಿಕ್ಕಲ್ಲಿ ಕ್ಲಾಕ್ ರೂಮ್ ಹತ್ರ ಮನಿಕೋತಾ ಇದೆ. ಮೆಜೆಸ್ಟಿಕ್ ಟೇಕಿಸ್ ಇತ್ತು. ಬೆಡ್ಡು 12 ರೂಪಾಯಿ. ಅಲ್ಲಿ ಬಂದು ಮನಗ್ತಾ ಇದೆ ನೈಟೆಲ್ಲ. ದುಡ್ಡಿಲ್ಲ ಅವಾಗ. ನನ್ನ ಕಷ್ಟ ಇತ್ತು. ಕಬ್ಬನ್ ಪಾರ್ಕಲ್ಲಿ ಪಾರ್ಕಿಂಗ್ ಮಾಡ್ತಾಯಿದ್ದೆ. ಮಲ್ಲೆ ಹಾಸ್ಪಿಟ್ಲ್ ಹತ್ರ ಗುಡಿಸ್ಲು. ಅಲ್ಲಿ ಮಲ್ಲೆ ಹಾಸ್ಪಿಟ್ಲ್ ಟಾಯ್ಲೆಟ್ಗೆ ಹೋಗೋದು, ಬಂದು ಮನಗೋದು. ಹಿಂಗೆಲ್ಲ ಮಾಡಿ ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ಸೇರಿಕೊಂಡೆ. ಪಾರ್ಕಿಂಗು ಅಲ್ಲಿ ಮಾಡಿಕೊಂಡು ಮೆಜೆಸ್ಟಿಕಲ್ಲಿ ಬಂದು ಲಾಡ್ಜಲ್ಲಿ ಮನಿಕೋತಾ ಇದೆ. ಹಿಂಗೆಲ್ಲ ಕಷ್ಟಪಟ್ಟು ಒಂದ್ಸತಿ ಮಾಲೆ ಹಾಕ್ಕೊಂಡು ಶಬರಿಮಲೆ ಹೋಗ್ಬತ್ತೀನಿ. ನಮ್ಮ ಭಾವನ ಪಾರ್ಕಿಂಗ್ ಬಿಟ್ಟೆ. ಬರೋದ ಕೆಲಸ ಕಿತ್ತಾಕ್ಬಿಟ್ಟಿದ್ರು. ಅಲ್ಲಿಂದ ಈಚೆಗೆ ನಮ್ಮ ಚಿಕ್ಕಪ್ಪನ ಹೆಂಡ್ತಿ ಮನೆಗೆ ಹೋದರೆ ಮನೆಗೆ ಬರಬೇಡ, ಇಲ್ಲಿ ಬರಬೇಡ ಅನ್ನೋರು, ಅಲ್ಲಿ ಬರಬೇಡ ಅನ್ನೋರು. ಮಾವನ ಮನೆಗೆ ಹೋದರೆ ಬರಬೇಡ ಅನ್ನೋರು, ಅಲ್ಲೇ ಮನಿಕ್ಕೋ ಅನ್ನೋರು. ಈ ಥರ ಎಲ್ಲ ಟಾರ್ಚರ್ ಕೊಟ್ಟರು ನನಗೆ. ಒಂದು ದಿವಸ ಮಾತ್ರ ಹರಿಶ್ಚಂದ್ರ ಘಾಟಲ್ಲಿ ಮನಗಿದೆ. ನಮ್ಮ ಚಿಕ್ಕಪ್ಪನ ಹೆಂಡ್ತಿ ಡೋರ್ ತೆಗೆದವ್ರು. ಚಿಕ್ಕಪ್ಪ ನಿದ್ದೆ ಹೋಗ್ಬಿಟ್ಟಿದ್ರು. ಪೊಲೀಸ್ ಬಂದು ಎಬ್ಬರಿಸಿದ್ರು. ಹೇಳೋ ಅಂತ. ಸರ್ ಮನೆಗೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಸರ್ ಎಲ್ಲಿ ಮನೆ ಅಂದ್ರೆ ಇಲ್ಲ ಪಕ್ಕದಲ್ಲಿ ಸರ್ ಸುಬ್ರಹ್ಮಣ್ಯ ನಗರ ಅಂತಂದೆ. ಪಾಪ ಬಿಟ್ಟರು. ಬನ್ನು ಕಾಪಿ ಕೊಡಿಸಿದ್ರು. ಅವತ್ತು ನವರಂಗ್ ಟಾಕೀಸ್ ಹತ್ರ ಆ ಮರಿಯಪ್ಪನಪಾಳ್ಯ ಇದೆ. ಈಗೆಲ್ಲ ನೋವುಗಳು ತಿಂದು ದೇವರು ನಾನಿವತ್ತು ಪೆನ್ನು ಬರಿಕೊಂಡು ಜೀವನ ಮಾಡ್ತಾಯಿದ್ದೀನಿ.